ಏಕೀಕರಣದ ಸಾಧ್ಯಾಸಾಧ್ಯತೆಗಳ ಬಗೆಗೂ ಎಸ್ ಮಳಿಮಠರು ವಿಶ್ಲೇಷಿಸಿದ್ದಾರೆ. ಉತ್ತರದ ಸಣ್ಣ ಸಂಸ್ಥಾನಗಳು ಬಹುತೇಕ ಮರಾಠಿ ಸಂಸ್ಥಾನಿಕರ ಅಧೀನದಲ್ಲಿದ್ದವು. ಅವುಗಳಲ್ಲಿ ಮರಾಠಿ ಬಹುಸಂಖ್ಯಾತ ಸಂಸ್ಥಾನಗಳು ಕೆಲವಿದ್ದವು. ಆದರೆ ಬಹುತೇಕ ಸಂಸ್ಥಾನಗಳು ಕನ್ನಡ ಭಾಷಿಕರೇ ಪ್ರಧಾನವಾಗಿದ್ದವು. ಕುಂದಗೋಳ ಮತ್ತಿತರ ಕೆಲವು ಸಂಸ್ಥಾನಗಳವರು ಏಕೀಕರಣವನ್ನು ಒಪ್ಪುವ ಸ್ಥಿತಿಯಲ್ಲಿರಲಿಲ್ಲ. ಅಂತಹ ಸಂಸ್ಥಾನಗಳ ಆರ್ಥಿಕ ಪರಿಸ್ಥಿತಿಯೂ ಏಕೀಕರಣಕ್ಕೆ ತೊಡಕಾಗಿಯೇ ಇದ್ದವು. ಆದ್ದರಿಂದ ಬಿ. ಎನ್. ದಾತರ್ ಅವರು ಮರಾಠಿ ಸಂಸ್ಥಾನಗಳನ್ನು ಬ್ರಿಟಿಷ್ ಆಳ್ವಿಕೆಯ ಭಾಗಗಳಿಗೂ ಕನ್ನಡ ಸಂಸ್ಥಾನಗಳನ್ನು ಏಕೀಕೃತ ಕರ್ನಾಟಕಕ್ಕೂ ಸೇರಿಸಬಹುದೆಂಬ ಸಲಹೆಯನ್ನು 19/12/1944 ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಮೂಲಕ ಮಂಡಿಸಿದ್ದರು. ಇದು ತಾರ್ಕಿಕವಲ್ಲವೆಂಬ ಅಭಿಪ್ರಾಯವೂ ಇತ್ತು. ಸಂಸ್ಥಾನಗಳ ಆಡಳಿತ ಪ್ರತ್ಯೇಕವಾಗಿದ್ದುದರಿಂದ ಪೊಲೀಸ್ ಇಲಾಖೆಗೆ ಹಲವಾರು ಸಮಸ್ಯೆಗಳಿದ್ದವು. ಒಂದು ಸಂಸ್ಥಾನದಲ್ಲಿ ಅಪರಾಧ ಮಾಡಿದ ವ್ಯಕ್ತಿ ಮತ್ತೊಂದು ಸಂಸ್ಥಾನಕ್ಕೆ ಹೋಗಿ ತಲೆ ತಪ್ಪಿಸಿಕೊಂಡಾಗ ಅವನನ್ನು ಹಿಡಿದು ಶಿಕ್ಷಿಸಲು ಕಷ್ಟವಾಗುತ್ತಿತ್ತು. ಆದ್ದರಿಂದ ಪೊಲೀಸ್ ಕಾಯಿದೆಯು ಎಲ್ಲ ಸಂಸ್ಥಾನಗಳಿಗೂ ಸೇರಿದಂತೆ ಒಂದೇ ಇರುವುದು ಒಳಿತೆಂಬ ಅಭಿಪ್ರಾಯವಿತ್ತು. ಆದರೆ ಮರಾಠಿ ಸಂಸ್ಥಾನ, ಕನ್ನಡ ಸಂಸ್ಥಾನ ಎಂದು ಪ್ರತ್ಯೇಕಿಸಿ ವಿಚಾರ ಮಾಡಿದಾಗ ಆ ಭಾಗಗಳಲ್ಲಿನ ಇತರ ಭಾಷಿಕರ ಹಕ್ಕು ಬಾಧ್ಯತೆಗಳ ರಕ್ಷಣೆಯ ಬಗೆಗೂ ಆಲೋಚಿಸಬೇಕಾಗಿತ್ತು. ಯಾವುದೇ ಒಂದು ಬಲಿಷ್ಠ ಸಂಸ್ಥಾನಕ್ಕೆ ಪ್ರಾಧಾನ್ಯತೆ ನೀಡಿ ಅದರೊಡನೆ ಕರ್ನಾಟಕವು ವಿಲೀನಗೊಂಡರೆ ಎದುರಾಗಬಹುದಾದ ಸಮಸ್ಯೆಗಳ ಬಗೆಗೂ ಚರ್ಚೆ ಅವಶ್ಯಕವಿತ್ತು. ಉತ್ತರ ಕರ್ನಾಟಕದ ಹಲವು ಗಣ್ಯರು ಕನ್ನಡ ಭಾಷಿಕರೇ ಅಧಿಕ ಸಂಖ್ಯೆಯಲ್ಲಿದ್ದ ಮತ್ತು ಕನ್ನಡ ರಾಜರೇ ಆಳುತ್ತಿದ್ದ ಮೈಸೂರು ಸಂಸ್ಥಾನದೊಡನೆ ವಿಲೀನಗೊಳ್ಳಲು ಆತಂಕಪಡುತ್ತಿದ್ದರು. ಮಹಾರಾಜರು ಬ್ರಿಟಿಷರಂತೆ ಸಾರ್ವಭೌಮಾಧಿಕಾರ ಚಲಾಯಿಸಬಹುದೆಂಬ ಅನುಮಾನಗಳಿದ್ದವು. ಎಸ್ ಮಳಿಮಠರು ತಮ್ಮ ಭಾಷಣದಲ್ಲಿ ಆ ವಿಷಯವನ್ನು ಪ್ರಸ್ತಾಪಿಸಿ, ಮೈಸೂರು ಮಹಾರಾಜರು ತಮ್ಮ ಪಟ್ಟಾಭಿಷೇಕದ ಸಮಯದಲ್ಲಿ ಆಡಿದ "ನನ್ನ ಪೂರ್ವಿಕರ ಸಿಂಹಾಸನದ ಮೇಲೆ ಪಟ್ಟಾಭಿಷಿಕ್ತನಾಗುವ ಈ ಸಂದರ್ಭವನ್ನು ನಾನು ನನ್ನ ಜೀವಿತ ಮತ್ತು ಸರ್ವಸ್ವವನ್ನೂ ನನ್ನ ಪ್ರಜೆಗಳಿಗೆ ಧಾರೆ ಎರೆದಂತೆ ಭಾವಿಸಿದ್ದೇನೆ" ಎಂಬ ಅರ್ಥ ಬರುವ ಮಾತುಗಳನ್ನು ಉದ್ಧರಿಸಿ, ಇಂಥ ಉದಾತ್ತ ವಿಚಾರಗಳಿಂದ ಕೂಡಿದ ಮಹಾರಾಜರು ಅಧಿಪತಿಗಳಾದರೆ ತಪ್ಪೇನು ಎಂದು ತಿಳಿಸಿದರು.